ಜೆ ಡಿ ಎಸ್ನ 18 ಶಾಸಕರಿದ್ದಾರೆ. ಜೆ ಡಿ ಎಸ್ನಿಂದ 12 ಜನ ಬಂದರೂ ಕೂಡ ಯಾವುದೇ ರೀತಿ ಚುನಾವಣೆ ಮಾಡಬೇಕು ಅಂತಿಲ್ಲ. ಅವರೆಲ್ಲ ಸಪ್ರೇಟಾಗಿ ಇರ್ಬೋದು. ಜೊತೆಗೆ ಜೆ ಡಿ ಎಸ್ನ ಸಿಂಬಲನ್ನೇ ಕಸಿದುಕೊಳ್ಬೋದು ಮತ್ತು ಯಾರಿಗೆ ಬೇಕಾದರೂ ಅವ್ರು ಸಪೋರ್ಟ್ ಮಾಡ್ಬೋದು. ಹಾಗಾಗಿ ಜೆ ಡಿ ಎಸ್ಗೆ ಸ್ಕೆಚ್ ಹಾಕಿದ್ದಾರಂತೆ. ಸೆಳೆದರೆ 12 ಜೆ ಡಿ ಎಸ್ ಶಾಸಕರನ್ನು ಸೆಳೆಯಬೇಕಾಗತ್ತೆ ಕೈಪಡೆ. ಬರೋಬ್ಬರಿ 12 ಜೆ ಡಿ ಎಸ್ನ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ ಅಂತ ಅದು ಕೂಡ ಡಿ ಕೆ ಶಿವಕುಮಾರ್. ಸದ್ಯ ಜೆ ಡಿ ಎಸ್ನ ಬರೋಬ್ಬರಿ 18 ಮಂದಿ ಶಾಸಕರಿದ್ದಾರೆ. 11 ಶಾಸಕರನ್ನ ಸೆಳೆದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗುತ್ತೆ. 11 ಬಂದರೆ ಆಗಲ್ಲ, 10 ಬಂದರೂ ಆಗಲ್ಲ, 12 ಬರಬೇಕು. 3/2 ಶಾಸಕರನ್ನು ಸೆಳೆಯಬೇಕು. ಆಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸೋದಿಲ್ಲ. ಬಂಡೇಳೋ ಶಾಸಕರು ಇಷ್ಟಕ್ಕೆ ಸುಮ್ಮನಿರಲ್ಲ. ಬಂಡೇಳೋ ಶಾಸಕರು ಚಿಹ್ನೆ ಕೇಳ್ತಾರೆ. ನಮ್ಮದೇ ಒರಿಜಿನಲ್ ಜೆ ಡಿ ಎಸ್ ಅಂತ ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ NCP ಮಾಡಿದ್ದು ಇದನ್ನೇ. ಶಿಂಧೆ ಬಣ ಮತ್ತು ಅಜಿತ್ ಪವಾರ್ ಬಣ ಕೇಳ್ತಲ್ಲ, ಅವರಿಗೆ ಕೊಟ್ಬಿಟ್ರಲ್ಲ. 3/2 ಶಾಸಕರನ್ನ ಕೇಳಿದರೆ ಚಿಹ್ನೆ ಬಿಟ್ಟು ಕೊಡಲೇಬೇಕಾಗತ್ತೆ. ನೀವು ಏನು ಮಾಡೋಕ್ಕಾಗಲ್ಲ. ದೇವೇಗೌಡರು ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ. ಗೊತ್ತಿಲ್ಲ ಜೆ ಡಿ ಎಸ್ ಉಳಿಯತ್ತಾ, ಜೆ ಡಿ ಎಸ್ಸನ್ನು ಕಾಂಗ್ರೆಸ್ಗೆ ತೆಗೆದುಕೊಂಡು ಹೋಗಿ ಮರ್ಜ್ ಮಾಡ್ತಾರಾ. ಡಿ ಕೆ ಶಿವಕುಮಾರ್ ಆ ಮೂಲಕ ನಿಮ್ಮಲ್ಲಿ ಅಷ್ಟು ಶಾಸಕರಿದ್ದರೆ ನಾನು ಶಾಸಕರನ್ನ ಕರ್ಕೊಂಬಂದಿದ್ದೀನಿ ಅಂತೇಳಿ ಅವರು ಕೂಡ ಶಾಸಕರ ಪೆರೇಡ್ ಮಾಡಿಸ್ತಾರಾ, ಇದೆಲ್ಲ ಕಾದು ಮಾಡಬೇಕು. ಜೆ ಡಿ ಎಸ್ನ 18 ಶಾಸಕರಿದ್ದಾರೆ. ಜೆ ಡಿ ಎಸ್ನಿಂದ 12 ಜನ ಬಂದರೂ ಕೂಡ ಯಾವುದೇ ರೀತಿ ಚುನಾವಣೆ ಮಾಡಬೇಕು ಅಂತಿಲ್ಲ. ಅವರೆಲ್ಲ ಸಪ್ರೇಟಾಗಿ ಇರ್ಬೋದು. ಜೊತೆಗೆ ಜೆ ಡಿ ಎಸ್ನ ಸಿಂಬಲನ್ನೇ ಕಸಿದುಕೊಳ್ಬೋದು ಮತ್ತು ಯಾರಿಗೆ ಬೇಕಾದರೂ ಅವ್ರು ಸಪೋರ್ಟ್ ಮಾಡ್ಬೋದು. ಹಾಗಾಗಿ ಜೆ ಡಿ ಎಸ್ಗೆ ಸ್ಕೆಚ್ ಹಾಕಿದ್ದಾರಂತೆ. ಸೆಳೆದರೆ 12 ಜೆ ಡಿ ಎಸ್ ಶಾಸಕರನ್ನು ಸೆಳೆಯಬೇಕಾಗತ್ತೆ ಕೈಪಡೆ. ಬರೋಬ್ಬರಿ 12 ಜೆ ಡಿ ಎಸ್ನ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ ಅಂತ ಅದು ಕೂಡ ಡಿ ಕೆ ಶಿವಕುಮಾರ್. ಸದ್ಯ ಜೆ ಡಿ ಎಸ್ನ ಬರೋಬ್ಬರಿ 18 ಮಂದಿ ಶಾಸಕರಿದ್ದಾರೆ. 11 ಶಾಸಕರನ್ನ ಸೆಳೆದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗುತ್ತೆ. 11 ಬಂದರೆ ಆಗಲ್ಲ, 10 ಬಂದರೂ ಆಗಲ್ಲ, 12 ಬರಬೇಕು. 3/2 ಶಾಸಕರನ್ನು ಸೆಳೆಯಬೇಕು. ಆಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸೋದಿಲ್ಲ. ಬಂಡೇಳೋ ಶಾಸಕರು ಇಷ್ಟಕ್ಕೆ ಸುಮ್ಮನಿರಲ್ಲ. ಬಂಡೇಳೋ ಶಾಸಕರು ಚಿಹ್ನೆ ಕೇಳ್ತಾರೆ. ನಮ್ಮದೇ ಒರಿಜಿನಲ್ ಜೆ ಡಿ ಎಸ್ ಅಂತ ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ NCP ಮಾಡಿದ್ದು ಇದನ್ನೇ. ಶಿಂಧೆ ಬಣ ಮತ್ತು ಅಜಿತ್ ಪವಾರ್ ಬಣ ಕೇಳ್ತಲ್ಲ, ಅವರಿಗೆ ಕೊಟ್ಬಿಟ್ರಲ್ಲ. 3/2 ಶಾಸಕರನ್ನ ಕೇಳಿದರೆ ಚಿಹ್ನೆ ಬಿಟ್ಟು ಕೊಡಲೇಬೇಕಾಗತ್ತೆ. ನೀವು ಏನು ಮಾಡೋಕ್ಕಾಗಲ್ಲ. ದೇವೇಗೌಡರು ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ. ಗೊತ್ತಿಲ್ಲ ಜೆ ಡಿ ಎಸ್ ಉಳಿಯತ್ತಾ, ಜೆ ಡಿ ಎಸ್ಸನ್ನು ಕಾಂಗ್ರೆಸ್ಗೆ ತೆಗೆದುಕೊಂಡು ಹೋಗಿ ಮರ್ಜ್ ಮಾಡ್ತಾರಾ. ಡಿ ಕೆ ಶಿವಕುಮಾರ್ ಆ ಮೂಲಕ ನಿಮ್ಮಲ್ಲಿ ಅಷ್ಟು ಶಾಸಕರಿದ್ದರೆ ನಾನು ಶಾಸಕರನ್ನ ಕರ್ಕೊಂಬಂದಿದ್ದೀನಿ ಅಂತೇಳಿ ಅವರು ಕೂಡ ಶಾಸಕರ ಪೆರೇಡ್ ಮಾಡಿಸ್ತಾರಾ, ಇದೆಲ್ಲ ಕಾದು ಮಾಡಬೇಕು. ಜೆ ಡಿ ಎಸ್ನ 18 ಶಾಸಕರಿದ್ದಾರೆ. ಜೆ ಡಿ ಎಸ್ನಿಂದ 12 ಜನ ಬಂದರೂ ಕೂಡ ಯಾವುದೇ ರೀತಿ ಚುನಾವಣೆ ಮಾಡಬೇಕು ಅಂತಿಲ್ಲ. ಅವರೆಲ್ಲ ಸಪ್ರೇಟಾಗಿ ಇರ್ಬೋದು. ಜೊತೆಗೆ ಜೆ ಡಿ ಎಸ್ನ ಸಿಂಬಲನ್ನೇ ಕಸಿದುಕೊಳ್ಬೋದು ಮತ್ತು ಯಾರಿಗೆ ಬೇಕಾದರೂ ಅವ್ರು ಸಪೋರ್ಟ್ ಮಾಡ್ಬೋದು. ಹಾಗಾಗಿ ಜೆ ಡಿ ಎಸ್ಗೆ ಸ್ಕೆಚ್ ಹಾಕಿದ್ದಾರಂತೆ. ಸೆಳೆದರೆ 12 ಜೆ ಡಿ ಎಸ್ ಶಾಸಕರನ್ನು ಸೆಳೆಯಬೇಕಾಗತ್ತೆ ಕೈಪಡೆ. ಬರೋಬ್ಬರಿ 12 ಜೆ ಡಿ ಎಸ್ನ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ ಅಂತ ಅದು ಕೂಡ ಡಿ ಕೆ ಶಿವಕುಮಾರ್. ಸದ್ಯ ಜೆ ಡಿ ಎಸ್ನ ಬರೋಬ್ಬರಿ 18 ಮಂದಿ ಶಾಸಕರಿದ್ದಾರೆ. 11 ಶಾಸಕರನ್ನ ಸೆಳೆದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗುತ್ತೆ. 11 ಬಂದರೆ ಆಗಲ್ಲ, 10 ಬಂದರೂ ಆಗಲ್ಲ, 12 ಬರಬೇಕು. 3/2 ಶಾಸಕರನ್ನು ಸೆಳೆಯಬೇಕು. ಆಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸೋದಿಲ್ಲ. ಬಂಡೇಳೋ ಶಾಸಕರು ಇಷ್ಟಕ್ಕೆ ಸುಮ್ಮನಿರಲ್ಲ. ಬಂಡೇಳೋ ಶಾಸಕರು ಚಿಹ್ನೆ ಕೇಳ್ತಾರೆ. ನಮ್ಮದೇ ಒರಿಜಿನಲ್ ಜೆ ಡಿ ಎಸ್ ಅಂತ ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ NCP ಮಾಡಿದ್ದು ಇದನ್ನೇ. ಶಿಂಧೆ ಬಣ ಮತ್ತು ಅಜಿತ್ ಪವಾರ್ ಬಣ ಕೇಳ್ತಲ್ಲ, ಅವರಿಗೆ ಕೊಟ್ಬಿಟ್ರಲ್ಲ. 3/2 ಶಾಸಕರನ್ನ ಕೇಳಿದರೆ ಚಿಹ್ನೆ ಬಿಟ್ಟು ಕೊಡಲೇಬೇಕಾಗತ್ತೆ. ನೀವು ಏನು ಮಾಡೋಕ್ಕಾಗಲ್ಲ. ದೇವೇಗೌಡರು ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ. ಗೊತ್ತಿಲ್ಲ ಜೆ ಡಿ ಎಸ್ ಉಳಿಯತ್ತಾ, ಜೆ ಡಿ ಎಸ್ಸನ್ನು ಕಾಂಗ್ರೆಸ್ಗೆ ತೆಗೆದುಕೊಂಡು ಹೋಗಿ ಮರ್ಜ್ ಮಾಡ್ತಾರಾ. ಡಿ ಕೆ ಶಿವಕುಮಾರ್ ಆ ಮೂಲಕ ನಿಮ್ಮಲ್ಲಿ ಅಷ್ಟು ಶಾಸಕರಿದ್ದರೆ ನಾನು ಶಾಸಕರನ್ನ ಕರ್ಕೊಂಬಂದಿದ್ದೀನಿ ಅಂತೇಳಿ ಅವರು ಕೂಡ ಶಾಸಕರ ಪೆರೇಡ್ ಮಾಡಿಸ್ತಾರಾ, ಇದೆಲ್ಲ ಕಾದು ಮಾಡಬೇಕು. ಜೆ ಡಿ ಎಸ್ನ 18 ಶಾಸಕರಿದ್ದಾರೆ. ಜೆ ಡಿ ಎಸ್ನಿಂದ 12 ಜನ ಬಂದರೂ ಕೂಡ ಯಾವುದೇ ರೀತಿ ಚುನಾವಣೆ ಮಾಡಬೇಕು ಅಂತಿಲ್ಲ. ಅವರೆಲ್ಲ ಸಪ್ರೇಟಾಗಿ ಇರ್ಬೋದು. ಜೊತೆಗೆ ಜೆ ಡಿ ಎಸ್ನ ಸಿಂಬಲನ್ನೇ ಕಸಿದುಕೊಳ್ಬೋದು ಮತ್ತು ಯಾರಿಗೆ ಬೇಕಾದರೂ ಅವ್ರು ಸಪೋರ್ಟ್ ಮಾಡ್ಬೋದು. ಹಾಗಾಗಿ ಜೆ ಡಿ ಎಸ್ಗೆ ಸ್ಕೆಚ್ ಹಾಕಿದ್ದಾರಂತೆ. ಸೆಳೆದರೆ 12 ಜೆ ಡಿ ಎಸ್ ಶಾಸಕರನ್ನು ಸೆಳೆಯಬೇಕಾಗತ್ತೆ ಕೈಪಡೆ. ಬರೋಬ್ಬರಿ 12 ಜೆ ಡಿ ಎಸ್ನ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ ಅಂತ ಅದು ಕೂಡ ಡಿ ಕೆ ಶಿವಕುಮಾರ್. ಸದ್ಯ ಜೆ ಡಿ ಎಸ್ನ ಬರೋಬ್ಬರಿ 18 ಮಂದಿ ಶಾಸಕರಿದ್ದಾರೆ. 11 ಶಾಸಕರನ್ನ ಸೆಳೆದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗುತ್ತೆ. 11 ಬಂದರೆ ಆಗಲ್ಲ, 10 ಬಂದರೂ ಆಗಲ್ಲ, 12 ಬರಬೇಕು. 3/2 ಶಾಸಕರನ್ನು ಸೆಳೆಯಬೇಕು. ಆಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸೋದಿಲ್ಲ. ಬಂಡೇಳೋ ಶಾಸಕರು ಇಷ್ಟಕ್ಕೆ ಸುಮ್ಮನಿರಲ್ಲ. ಬಂಡೇಳೋ ಶಾಸಕರು ಚಿಹ್ನೆ ಕೇಳ್ತಾರೆ.
ನಮ್ಮದೇ ಒರಿಜಿನಲ್ ಜೆ ಡಿ ಎಸ್ ಅಂತ ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ NCP ಮಾಡಿದ್ದು ಇದನ್ನೇ. ಶಿಂಧೆ ಬಣ ಮತ್ತು ಅಜಿತ್ ಪವಾರ್ ಬಣ ಕೇಳ್ತಲ್ಲ, ಅವರಿಗೆ ಕೊಟ್ಬಿಟ್ರಲ್ಲ. 2/3 ಶಾಸಕರನ್ನ ಕೇಳಿದರೆ ಚಿಹ್ನೆ ಬಿಟ್ಟು ಕೊಡಲೇಬೇಕಾಗತ್ತೆ, ನೀವು ಏನು ಮಾಡೋಕ್ಕಾಗಲ್ಲ. ದೇವೇಗೌಡರು ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ, ಗೊತ್ತಿಲ್ಲ ಜೆ ಡಿ ಎಸ್ ಉಳಿಯತ್ತಾ, ಜೆ ಡಿ ಎಸ್ಸನ್ನು ಕಾಂಗ್ರೆಸ್ಗೆ ತೆಗೆದುಕೊಂಡು ಹೋಗಿ ಮರ್ಜ್ ಮಾಡ್ತಾರಾ, DK ಶಿವಕುಮಾರ್ ಆ ಮೂಲಕ ನಿಮ್ಮಲ್ಲಿ ಅಷ್ಟು ಶಾಸಕರಿದ್ದರೆ ನಾನು ಶಾಸಕರನ್ನ ಕರ್ಕೊಂಬಂದಿದ್ದೀನಿ ಅಂತೇಳಿ ಅವರು ಕೂಡ ಶಾಸಕರ ಪೆರೇಡ್ ಮಾಡಿಸ್ತಾರಾ, ಇದೆಲ್ಲ ಕಾದು ಮಾಡಬೇಕು. ಜೆ ಡಿ ಎಸ್ನ 18 ಶಾಸಕರಿದ್ದಾರೆ. ಜೆ ಡಿ ಎಸ್ನಿಂದ 12 ಜನ ಬಂದರೂ ಕೂಡ ಯಾವುದೇ ರೀತಿ ಚುನಾವಣೆ ಮಾಡಬೇಕು ಅಂತಿಲ್ಲ, ಅವರೆಲ್ಲ ಸಪ್ರೇಟಾಗಿರ್ಬೋದು. ಜೊತೆಗೆ ಜೆ ಡಿ ಎಸ್ನ ಸಿಂಬಲನ್ನೇ ಕಸಿದುಕೊಳ್ಬೋದು ಮತ್ತು ಯಾರಿಗೆ ಬೇಕಾದರೂ ಅವ್ರು ಸಪೋರ್ಟ್ ಮಾಡ್ಬೋದು. ಹಾಗಾಗಿ ಜೆ ಡಿ ಎಸ್ಗೆ ಸ್ಕೆಚ್ ಹಾಕಿದ್ದಾರಂತೆ. ಸೆಳೆದರೆ 12 ಜೆ ಡಿ ಎಸ್ ಶಾಸಕರನ್ನು ಸೆಳೆಯಬೇಕಾಗತ್ತೆ ಕೈಪಡೆ. ಬರೋಬ್ಬರಿ 12 ಜೆ ಡಿ ಎಸ್ನ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ ಅಂತ, ಅದು ಕೂಡ DK ಶಿವಕುಮಾರ್. ಸದ್ಯ ಜೆ ಡಿ ಎಸ್ನ ಬರೋಬ್ಬರಿ 18 ಮಂದಿ ಶಾಸಕರಿದ್ದಾರೆ. 11 ಶಾಸಕರನ್ನ ಸೆಳೆದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗುತ್ತೆ. 11 ಬಂದರೆ ಆಗಲ್ಲ, 10 ಬಂದರೂ ಆಗಲ್ಲ, 12 ಬರಬೇಕು. 2/3 ಶಾಸಕರನ್ನು ಸೆಳೆಯಬೇಕು, ಆಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸೋದಿಲ್ಲ. ಬಂಡೇಳೋ ಶಾಸಕರು ಇಷ್ಟಕ್ಕೆ ಸುಮ್ಮನಿರಲ್ಲ, ಬಂಡೇಳೋ ಶಾಸಕರು ಚಿಹ್ನೆ ಕೇಳ್ತಾರೆ. ನಮ್ಮದೇ ಒರಿಜಿನಲ್ ಜೆ ಡಿ ಎಸ್ ಅಂತ ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ NCP ಮಾಡಿದ್ದು ಇದನ್ನೇ. ಶಿಂಧೆ ಬಣ ಮತ್ತು ಅಜಿತ್ ಪವಾರ್ ಬಣ ಕೇಳ್ತಲ್ಲ, ಅವರಿಗೆ ಕೊಟ್ಬಿಟ್ರಲ್ಲ. 2/3 ಶಾಸಕರನ್ನ ಕೇಳಿದರೆ ಚಿಹ್ನೆ ಬಿಟ್ಟು ಕೊಡಲೇಬೇಕಾಗತ್ತೆ, ನೀವು ಏನು ಮಾಡೋಕ್ಕಾಗಲ್ಲ. ದೇವೇಗೌಡರು ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ, ಗೊತ್ತಿಲ್ಲ ಜೆ ಡಿ ಎಸ್ ಉಳಿಯತ್ತಾ, ಜೆ ಡಿ ಎಸ್ಸನ್ನು ಕಾಂಗ್ರೆಸ್ಗೆ ತೆಗೆದುಕೊಂಡು ಹೋಗಿ ಮರ್ಜ್ ಮಾಡ್ತಾರಾ, DK ಶಿವಕುಮಾರ್ ಆ ಮೂಲಕ ನಿಮ್ಮಲ್ಲಿ ಅಷ್ಟು ಶಾಸಕರಿದ್ದರೆ ನಾನು ಶಾಸಕರನ್ನ ಕರ್ಕೊಂಬಂದಿದ್ದೀನಿ ಅಂತೇಳಿ ಅವರು ಕೂಡ ಶಾಸಕರ ಪೆರೇಡ್ ಮಾಡಿಸ್ತಾರಾ, ಇದೆಲ್ಲ ಕಾದು ಮಾಡಬೇಕು. ಜೆ ಡಿ ಎಸ್ನ 18 ಶಾಸಕರಿದ್ದಾರೆ. ಜೆ ಡಿ ಎಸ್ನಿಂದ 12 ಜನ ಬಂದರೂ ಕೂಡ ಯಾವುದೇ ರೀತಿ ಚುನಾವಣೆ ಮಾಡಬೇಕು ಅಂತಿಲ್ಲ, ಅವರೆಲ್ಲ ಸಪ್ರೇಟಾಗಿರ್ಬೋದು. ಜೊತೆಗೆ ಜೆ ಡಿ ಎಸ್ನ ಸಿಂಬಲನ್ನೇ ಕಸಿದುಕೊಳ್ಬೋದು ಮತ್ತು ಯಾರಿಗೆ ಬೇಕಾದರೂ ಅವ್ರು ಸಪೋರ್ಟ್ ಮಾಡ್ಬೋದು. ಹಾಗಾಗಿ ಜೆ ಡಿ ಎಸ್ಗೆ ಸ್ಕೆಚ್ ಹಾಕಿದ್ದಾರಂತೆ. ಸೆಳೆದರೆ 12 ಜೆ ಡಿ ಎಸ್ ಶಾಸಕರನ್ನು ಸೆಳೆಯಬೇಕಾಗತ್ತೆ ಕೈಪಡೆ. ಬರೋಬ್ಬರಿ 12 ಜೆ ಡಿ ಎಸ್ನ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ ಅಂತ, ಅದು ಕೂಡ DK ಶಿವಕುಮಾರ್. ಸದ್ಯ ಜೆ ಡಿ ಎಸ್ನ ಬರೋಬ್ಬರಿ 18 ಮಂದಿ ಶಾಸಕರಿದ್ದಾರೆ. 11 ಶಾಸಕರನ್ನ ಸೆಳೆದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗುತ್ತೆ. 11 ಬಂದರೆ ಆಗಲ್ಲ, 10 ಬಂದರೂ ಆಗಲ್ಲ, 12 ಬರಬೇಕು. 2/3 ಶಾಸಕರನ್ನು ಸೆಳೆಯಬೇಕು, ಆಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸೋದಿಲ್ಲ. ಬಂಡೇಳೋ ಶಾಸಕರು ಇಷ್ಟಕ್ಕೆ ಸುಮ್ಮನಿರಲ್ಲ, ಬಂಡೇಳೋ ಶಾಸಕರು ಚಿಹ್ನೆ ಕೇಳ್ತಾರೆ. ನಮ್ಮದೇ ಒರಿಜಿನಲ್ ಜೆ ಡಿ ಎಸ್ ಅಂತ ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ NCP ಮಾಡಿದ್ದು ಇದನ್ನೇ. ಶಿಂಧೆ ಬಣ ಮತ್ತು ಅಜಿತ್ ಪವಾರ್ ಬಣ ಕೇಳ್ತಲ್ಲ, ಅವರಿಗೆ ಕೊಟ್ಬಿಟ್ರಲ್ಲ. 2/3 ಶಾಸಕರನ್ನ ಕೇಳಿದರೆ ಚಿಹ್ನೆ ಬಿಟ್ಟು ಕೊಡಲೇಬೇಕಾಗತ್ತೆ, ನೀವು ಏನು ಮಾಡೋಕ್ಕಾಗಲ್ಲ. ದೇವೇಗೌಡರು ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ, ಗೊತ್ತಿಲ್ಲ ಜೆ ಡಿ ಎಸ್ ಉಳಿಯತ್ತಾ, ಜೆ ಡಿ ಎಸ್ಸನ್ನು ಕಾಂಗ್ರೆಸ್ಗೆ ತೆಗೆದುಕೊಂಡು ಹೋಗಿ ಮರ್ಜ್ ಮಾಡ್ತಾರಾ, DK ಶಿವಕುಮಾರ್ ಆ ಮೂಲಕ ನಿಮ್ಮಲ್ಲಿ ಅಷ್ಟು ಶಾಸಕರಿದ್ದರೆ ನಾನು ಶಾಸಕರನ್ನ ಕರ್ಕೊಂಬಂದಿದ್ದೀನಿ ಅಂತೇಳಿ ಅವರು ಕೂಡ ಶಾಸಕರ ಪೆರೇಡ್ ಮಾಡಿಸ್ತಾರಾ, ಇದೆಲ್ಲ ಕಾದು ಮಾಡಿ.